ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಎಲ್ಲ ಥರದ್ದು ಎಣ್ಣೆಗಾಯಿ ಮಾಡಿರ್ತಾರೆ, ಆದರೆ ವಿಶೇಷವಾಗಿ ಇವತ್ತು ತೊಂಡೆಕಾಯಿ ಎಣ್ಣೆಗಾಯಿ ತೋರಿಸಿದ್ದೀನಿ. ಇದು ಸಖತ್ತಾಗಿರುತ್ತೆ. ನಾನು ಈ ದಿನ ಒಂದು ಅರ್ಧ kg ತೊಂಡೆಕಾಯಿ ತರಿಸಿದ್ದೀನಿ. ಇವು ಪುಟಾಣಿ ತೊಂಡೆಕಾಯಿ. ಇದರಲ್ಲಿ ಎಣ್ಣೆಗಾಯಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನೋಡಿ, ಇದು ತುಂಬ ಎಳೆದು ಇದೆ ನೋಡಿ, ಹಿಂಗೆ ಮುರಿದ್ರೆ ಈ ಥರನೂ ಇದೆ. ಹಣ್ಣಾಗಿದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹಣ್ಣು ಹತ್ತಿದ್ರು ನೋಡಿರಿ, ಈ ಥರ ಇದ್ದರೂ ಪರವಾಗಿಲ್ಲ. ಎಣ್ಣೆಗಾಯಿಗೆ ನೋಡಿ ಈ ಥರ ಡುಮ್ಗಿರೋ ಅಂಥದ್ದು ಆರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆಗಾಯಿಗೋಸ್ಕರ ಇಂಥ ಕಾಯನ್ನು ಆರಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇದರಲ್ಲಿ ತುಂಬ ನಾನಾ ಥರದ ಡಿಶ್ಗಳನ್ನು ಮಾಡ್ಬೋದು. ಫಸ್ಟಿಗೆ ನಾನು ಎಣ್ಣೆಗಾಯಿ ಮಾಡ್ತೀನಿ ನೋಡಿ, ಒಂದು ಸ್ವಲ್ಪ ದಪ್ಪ ಇರೋ ಅಂಥದ್ದು ಈ ಥರದ್ದನ್ನು ಆರಿಸ್ಕೊಳ್ತಾ ಇದ್ದೀನಿ ಎಣ್ಣೆಗಾಯಿಗೋಸ್ಕರ. ತೊಂಡೆಕಾಯಿ ವಿಶೇಷವಾಗಿ ನಾವು ಆಗಾಗ ಮಾಡ್ತಾಯಿದ್ವಿ. ನಮ್ಮ ಮನೆಯಲ್ಲಿ ನಮ್ಮಮ್ಮ ಚಪ್ರ ಮಾಡಿದ್ರು. ಇದ್ರದ್ದು ಒಂಥರ ಚಪ್ರ ಥರ ಮಾಡಿ ಬಳ್ಳಿ ಹಬ್ಬಿಸ್ಬಿಟ್ರೆ ತೊಂಡೆಕಾಯಿ ಚೆನ್ನಾಗಿ ಬಿಡುತ್ತೆ. ಇಲ್ಲಾಂದರೆ ಸೀಬೆ ಮರ ಇತ್ತು, ಅಂದರೆ ಬೆಕ್ಕೆ ಹಣ್ಣಿನ ಮರ, ಅದಕ್ಕೆ ಹಬ್ಬಿಸ್ಬಿಡೋರು, ತುಂಬ ಚೆನ್ನಾಗಿ ಬಿಡೋದು. ಇವಾಗ ಇಲ್ಲಿ ಸಿಗೋದಿಲ್ಲ, ನಾವು ಮಾರ್ಕೆಟಲ್ಲೇ ತೊಗೊಂಬರ್ಬೇಕು ನೋಡಿ. ಇದ್ರದ್ದು ತೊಟ್ಟು ತುದಿ ಎರಡನ್ನೂ ಫಸ್ಟು ತೊಳ್ಕೊಂಬಿಟ್ಟು ತೊಟ್ಟು ತುದಿ ತೆಗೆದು ಪ್ಲಸ್ ಆಕಾರದಲ್ಲಿ ನಾವು ಬದನೆಕಾಯಿ ಎಣ್ಣೆಗಾಯಿ ಹೆಚ್ಕೋತೀವಲ್ಲ ಆ ಥರ ಹೆಚ್ಕೋಬೇಕು ನೋಡಿ. ತೊಂಡೆಕಾಯಿಗಳನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ ಪ್ಲಸ್ ಆಕಾರದಲ್ಲಿ. ಒಂದು ಸ್ವಲ್ಪ ಕೆಂಪುಗತ್ತಿದೆ, ಕೆಲವೊಂದು ಒಂದು ಸ್ವಲ್ಪ ಕೆಂಪುಗೆ ಆಗಿದೆ. ಈ ರೀತಿ ಆದ್ರೂ ಪರವಾಗಿಲ್ಲ ನೋಡಿ. ಇದೆಲ್ಲ ಒಂದು ಸ್ವಲ್ಪ ಕೆಂಪು ಹತ್ತಿಲ್ಲ, ಎರಡೂ ಥರದ್ದು ಇದೆ ನೋಡಿ. ಈ ಥರ ಇರಬೇಕು, ಎಲ್ಲ ಎಳೆಯದಾಗಿದ್ದರೆ ಈ ಥರ ಇರುತ್ತೆ, ಇಲ್ಲಾಂದರೆ ಒಂದು ಸ್ವಲ್ಪ ಹಿಂಗೆ ಕೆಂಪು ಹತ್ತಿರುತ್ತೆ. ಎಲ್ಲದನ್ನು ಪ್ಲಸ್ ಆಕಾರದಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೇನು ಅಂದರೆ ಒಂದು ಸ್ವಲ್ಪ ಕೆಂಪು ಹತ್ತಿದ್ರೆ, ಇದಕ್ಕೆ ಈ ಥರ ಫುಲ್ ಇದೇ ಥರ ಇದ್ದರೆ ಒಂದು ಸ್ವಲ್ಪ ಒಂದು ಗೋಲಿಗಾತ್ರ ಗೋಲಿಗಾತ್ರ ಹುಣಸೆ ಹಣ್ಣನ್ನು ಬಳಸ್ತೀವಿ. ಈ ಥರ ಇರೋದಕ್ಕೆ ಒಂದು ಟೊಮೊಟೊ ಹಾಕಿದರೆ ಸಾಕು ಖಾರ ರುಬ್ಲಿಕ್ಕೆ. ಜಾಸ್ತಿ ಹುಣಸೆ ಹಣ್ಣು ಹಾಕೋದು ಬೇಡ, ಒಂದು ಸ್ವಲ್ಪ ಹಣ್ಣು ಥರ ಬಂದಿರುತ್ತಲ್ಲ ಅದಕ್ಕೋಸ್ಕರ. ತೊಂಡೆಕಾಯಿ ಎಣ್ಣೆಗಾಯಿಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ತೀನಿ, ಆಮೇಲೆ ಟೊಮೊಟೊನ ಹೆಚ್ಚಿಟ್ಕೊಳ್ತೀನಿ. ತೆಂಗಿನಕಾಯಿ ತುರ್ಕೋಬೇಕು ನೋಡಿ. ಹೆಚ್ಚಿಟ್ಟಂಥ ತೊಂಡೆಕಾಯಿಗೆ ತುಂಬಿಸ್ಲಿಕ್ಕೆ ಒಂದು ಮಸಾಲೆ ಹುರಿಬೇಕು. ಅದಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ ನೋಡಿ. ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 2 ಚಮಚ ಬಿಳಿ ಎಳ್ಳು ತೊಗೊಂಡಿದ್ದೀನಿ, 2 ಚಮಚ ಧನಿಯಾ ಕಾಳು, ಉದ್ದಿನಬೇಳೆ ಒಂದು ಚಮಚ ತೊಗೊಂಡಿದ್ದೀನಿ, ಕಡಲೆಬೇಳೆ 2 ಚಮಚ ತೊಗೊಂಡಿದ್ದೀನಿ, ಶೇಂಗಾ ಬೀಜ ಅದನ್ನು 2 ಚಮಚ ತೊಗೊಂಡಿದ್ದೀನಿ, ಒಂದು 1/4 ಚಮಚದಷ್ಟಿಂತ ಒಂದು ಸ್ವಲ್ಪ ಕಡಿಮೆ ಮೆಂತ್ಯ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರ್ಕೋಬೇಕು. ಇದಕ್ಕೆ ಹುಣಸೆಹಣ್ಣು ಹಾಕೋದು ಬೇಡ ಅಂದಿದ್ದೆ, ಒಂದು ಪಿತ್ತ ಹಾಕಿದ್ದೀನಿ, ಏಕೆಂದರೆ ಶಾಸ್ತ್ರಕ್ಕಿದು ಒಂಥರ ರುಚಿ ಚೆನ್ನಾಗಿರುತ್ತೆ ಅಂತ. ಅಂದರೆ ಇದು ಹುಳಿ ಇದೆಯಲ್ಲ, ಕೆಂಪು ಹತ್ತಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ. ಒಂದು ಟೊಮೊಟೊ ಕೂಡ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಬೆಲ್ಲ ನೋಡಿ. 1 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 1 ಹೋಳು ತೆಂಗಿನಕಾಯಿ ಚಿಕ್ಕದು ತುರಿದಿಟ್ಕೊಂಡಿದ್ದೀನಿ, 1 ಟೊಮೊಟೊ, ಇದು ಕೂಡ ಹುಳಿ ಟೊಮೊಟೊ, ಅದಕ್ಕೆ ಒಂದೇ 1 ಟೊಮೊಟೊ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಪಿತ್ತ ಹುಣಸೆ ಹಣ್ಣು ಹಾಕಿದ್ದೀನಿ. ಇದು ಕೂಡ ಒಂದು ಸ್ವಲ್ಪ ಹಣ್ಣು ಹತ್ತಿರೋದ್ರಿಂದ, ಅಂದರೆ ಕೆಂಪು ಹತ್ತಿರೋದ್ರಿಂದ ಹುಳಿ ಇರುತ್ತೆ. ಈಗ ಇದನ್ನೆಲ್ಲ ಹುರ್ಕೋಬೇಕು. ರುಬ್ಲಿಕ್ಕೆ ಒಗ್ಗರಣೆಗೆ ಎಲ್ಲ ಸೇರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಕರಿಬೇವು ಕೂಡ ಬಳಸ್ತಾ ಇದ್ದೀನಿ. ಎಣ್ಣೆಗಾಯಿನ ಮೇಲೆ ಒಂದು 4 ಚಮಚ ಎಣ್ಣೆ ಬಳಸ್ಕೊಳ್ತಾ ಇದ್ದೀನಿ ನೋಡಿ. ಒಗ್ಗರಣೆಗೋಸ್ಕರ ಹಸಿ ಕರಿಬೇವು, 1-2 ಬ್ಯಾಡಗಿ ಮೆಣಸೆ ಹಾಕ್ತಾಯಿದ್ದೀನಿ, ಮುರಿದು ಸಾಸಿವೆ ತಗೊಳ್ತಾ ಇದ್ದೀನಿ ಒಗ್ಗರಣೆಗೆ. ನಾನು ಗ್ಯಾಸ್ ಹಚ್ಚಿ ಒಂದು ಮಣ್ಣಿನ ಪಾತ್ರೆನೇ ಇಟ್ಟಿದ್ದೀನಿ. ಮಣ್ಣಿನ ಪಾತ್ರೆನಲ್ಲೇ ಹುರ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಕಡಲೆ ಬೀಜ, ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಧನಿಯಾ ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಸ್ವಲ್ಪನೇ ಹುರ್ಕೊಳ್ತಾ ಇದ್ದೀನಲ್ಲ, ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಇದು ಮಸಾಲೆ ತುಂಬಲಿಕ್ಕೆ ಹುರ್ಕೊಳ್ತಾ ಇರೋದು.
ಎಲ್ಲವುದು ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋತಾ ಇದ್ದೀನಿ. ನೋಡಿ ಎಲ್ಲ ಕೆಂಪು ಹುರ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು 4 ಕರಿಬೇವನ್ನು ಕೂಡ ಹಾಕಿದ್ದೀನಿ. ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಘಮ ಕೂಡ ರುಚಿ ಕೂಡ ಚೆನ್ನಾಗಿರುತ್ತೆ. ಒಂದೇ ಒಂದು ಪಿತ್ತ ಹುಣಸೆಹಣ್ಣು ಹಾಕಿದ್ದೀನಿ. ಈಗ ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಮುರ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಹಾಕ್ತೀನಿ. ಈಗ ಉರಿ ಸಣ್ಣ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕೆಂಪುಗಾಯ್ತು. ಈಗ ಬೀಜ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ ಲಾಸ್ಟಿಗೆ ಎಳ್ಳು ಹಾಕ್ತಾ ಇದ್ದೀನಿ. ಈಗ ಎಳ್ಳು ಪಟ ಪಟ ಸಿಡಿಯುತ್ತೆ, ಅಲ್ಲಿಗೆ ಎಲ್ಲ ಆಗಿರುತ್ತೆ ಅಂತ. ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಹಾಕ್ತೀನಿ. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾಗೋದಕ್ಕೆ ಇದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ, ನೀರಿನ ಅಂಶ ಹಾಕೋಂಗಿಲ್ಲ ರುಬ್ಬೋದಕ್ಕೆ. ಹಾಗೆ ನೋಡಿ ರುಬ್ಕೋಬೇಕು. ಬೇಕು ಅಂದರೆ 1-2 ಸ್ಪೂನ್ ಹಾಕಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಾವು ಎಣ್ಣೆಗಾಯಿಗೆ ತುಂಬ್ತೀವಲ್ಲ ಆ ಥರ ಗಟ್ಟಿಯಾಗಿ ರುಬ್ಕೋಬೇಕು. ಈ ತೆಂಗಿನಕಾಯಿನೂ ಏನು ಉರಿಯೋದೇನು ಬೇಡ, ಇದು ಬೇಗ ತಣ್ಣಗೂ ಆಗುತ್ತೆ, ತೆಂಗಿನಕಾಯಿ ಒಂದು ಸ್ವಲ್ಪ ಕಮ್ಮಗಾಗುತ್ತೆ. ಅದಕ್ಕೋಸ್ಕರ ಇದರೊಳಗಡೆ ಹಾಕಿದ್ದೀನಿ. ನೋಡಿ ಇದನ್ನು ಸಣ್ಣಗೆ ರುಬ್ಕೋಬೇಕು. 1-2 ಹನಿ ನೀರು ಹಾಕಿದರೆ ಸಾಕು ರುಬ್ಲಿಕ್ಕೆ. ಗಟ್ಟಿಯಾಗಿ ರುಬ್ಕೋಬೇಕು. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ರಸವಾಗಿರಲಿ ಅಂತ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೆ, ಇನ್ನೊಂದೂವರೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನೋಡಿ ಇದು ಫುಲ್ಲು ತಣಿಬೇಕು. ಬೇಕು ಅಂದರೆ ನಾವು ಈ ತಟ್ಟೆಗೆ ಆರಾಕೋಬೋದು. ನೋಡಿ ತಟ್ಟೆಗೆ ಹರಡಿದ್ದೀನಿ. ತೀರ ನೀರು ಹಾಕ್ದಂಗೆ ಒಂದು ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ 1-2 ಚಮಚ ನೀರು ಹಾಕ್ಕೊಂಡು ಇವಾಗ ತಣ್ಣಗಾಗಿದೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿ ರುಬ್ಬಿದ್ದೀನಿ. ಈಗ ನೋಡಿ ಇದಕ್ಕೆ ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕಿ ಈಗ ಹದವಾಗಿ ರುಬ್ಕೊಳ್ತೀನಿ. 2 ಸಲ ರುಬ್ಬಿ ಮತ್ತೆ ತುಂಬಿಕೊಂಡಿದ್ದೆ. ಈಗ ಒಂದು ಸಲ ಹೀಗೆ ಉಪ್ಪು ಕರಗೋ ತನಕ ಅನಿಸಿದರೆ ಸಾಕು. ಗಟ್ಟಿಗೆ ಇರಬೇಕು, ತೀರಾ ನೀರಿನಂಗಿರಬಾರ್ದು. ನೋಡಿ ಎಣ್ಣೆಕಾಯಿಗೆ ಈ ಮಸಾಲೆ ರುಬ್ತೀವಲ್ಲ ಇದು ಹದವಾಗಿರಬೇಕು. ಇದೇ ನಮಗೆ ಹದ. ನೋಡಿ ಎಷ್ಟು ಗಟ್ಟಿಯಾಗಿ ನುಣ್ಣಗೂ ಕೂಡ ಆಗಿದೆ, ಸಖತ್ತಾಗಿದೆ. ಇದೇನು ಪೂರ ಖಾಲಿ ಆಗೋದಿಲ್ಲ, ಅರ್ಧ ಮಾತ್ರ ಇದಕ್ಕೆ ತೊಂಡೆಕಾಯಿಗೆ ತುಂಬ್ತಾ ಇದ್ದೀನಿ. ಇನ್ನರ್ಧ ರಸವಾಗಿ ಅದ್ರ ಮೇಲಕ್ಕೆ ಹಾಕಬೇಕು, ಅದನ್ನು ತೋರಿಸ್ತೀನಿ. ಇವಾಗ ತೊಂಡೆಕಾಯಿಗೆ ಇದನ್ನು ತುಂಬಿಕೊಳ್ಳೋಣ. ನೋಡಿ ಒಂದೊಂದೇ ತೊಂಡೆಕಾಯಿ ತಗೊಂಡು ಈ ರೀತಿ ನಾವು ಬದನೆಕಾಯಿಗೆ ತುಂಬ್ತೀವಲ್ಲ ಸೇಮ್ ಅದೇ ರೀತಿ ತುಂಬಿದರೆ ಸರಿ ಹೋಗುತ್ತೆ. ಬದನೆಕಾಯಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ, ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದು ಒಂದು ಸ್ವಲ್ಪ ಸಣ್ಣ ಸೈಜ್ ಇರುತ್ತೆ, ಆದ್ರೂ ನೋಡಿ ಈ ರೀತಿ ತುಂಬ್ಕೋಬೇಕು. ತುಂಬಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಎಲ್ಲದಕ್ಕೂ ತುಂಬ್ಕೊಳ್ತಾ ಇದ್ದೀನಿ. ನಾನು ತೊಂಡೆಕಾಯಿನ ಮೇಲೆ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಅಕಸ್ಮಾತ್ ಬಿದ್ದರೂ ಅದರೊಳಗಡೆ ಬೀಳುತ್ತೆ. ನೋಡಿ 4 ಕಡೆಗೂ ಈ ರೀತಿ ಮಾಡೋ ಹಂಗೆ ಮಾಡಿ ಈ ರೀತಿ ತುಂಬ್ಕೋಬೇಕು ತೊಂಡೆಕಾಯಿಗೂ ಕೂಡ. ಈಗ ಎಲ್ಲದಕ್ಕೂ ಇದನ್ನು ತುಂಬ್ಕೊಳ್ತೀನಿ. ಒಂದು ಅರ್ಧ ಮಸಾಲೆ ಖಾಲಿ ಆಗುತ್ತೆ. ನೋಡಿ 4 ಅಗಲ ಮಾಡಿ ಚೆನ್ನಾಗಿ ತುಂಬಿದ್ದೀನಿ. ನೋಡಿ 3/4 ವಾಸಿ ರುಬ್ಬಿದ ಖಾರ ಖಾಲಿ ಆಯಿತು.
ಇದು ಕಾಲ್ವಾಸಿ ಉಳ್ಕೊಂಡಿದೆ. ಇದಕ್ಕೊಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಹದ ಮಾಡಿ ಲಾಸ್ಟಿಗೆ ಮೇಲಕ್ಕೆ ಹಾಕೋಣ. ನೋಡಿ, ಗ್ಯಾಸ್ ಹಚ್ಚಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಈಗ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗಾಯಿ ಅಲ್ವಾ, ಅದರಿಂದ ಒಂದು 3 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಇನ್ನೂ ಜಾಸ್ತಿ ಹಾಕೋರು ಹಾಕ್ತಾರೆ, ನಾನಿಷ್ಟು 3 ಚಮಚ ಹಾಕಿದ್ದೀನಿ. ಈ ಚಮಚದಲ್ಲಿ ನೋಡಿ ಸಾಸಿವೆ ಹಾಕಿದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಹಾಕಿದ್ದೀನಿ. ನಾನು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ರುಬ್ಬಲಿಕ್ಕೆ ಹುರ್ಕೊಂಡಿದ್ದೆ. ನಾನು ಹುರಿಬೇಕಾದ್ರೆ ಘಮ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸಖತ್ತಾಗಿತ್ತು. ಮನೆ ತುಂಬ ಘಮ ಆಯಿತು. ಖಾರ ಹುರಿದು ಖಾರ ರುಬ್ಬಿದಾಗ ಎಷ್ಟು ಚೆನ್ನಾಗಿ ಬರ್ತಿತ್ತು ಘಮ. ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪು ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆ ಚೆನ್ನಾಗಿ ಮಾಗಿದೆ. ಈಗ ಒಂದು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನಾನು ಖಾರ ರುಬ್ಬಲಿಕ್ಕೆ ಉಪ್ಪನ್ನು ಹಾಕಿದ್ದೆ. ಈಗ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆನಂತರ ಕೂಡ ನೋಡ್ಕೋಬೋದು ಉಪ್ಪನ್ನು. ಈಗ ನೋಡಿ ಚೆನ್ನಾಗಾಯಿತು. ಈಗ ತುಂಬಿಸಿದ ತೊಂಡೆಕಾಯಿನ ಇದರೊಳಗಡೆ ಇಡ್ತಾ ಇದ್ದೀನಿ. ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ಈಗ ಇದರೊಳಗಡೆ ಇರೋ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ. ಆನಂತರ ನೋಡಿ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಕದ್ರು ಬಿಟ್ಟು ಹಾಕ್ತೀನಿ ಇದನ್ನು. ಉರಿ ಸಣ್ಣ ಮಾಡಿರೋದ್ರಿಂದ ಒಂದು ಸ್ವಲ್ಪ ಕುದಿ ಹತ್ತಲಿ. ನೋಡಿ ಇನ್ನೂ ಗಟ್ಟಿಗೆ ಇದೆ, ಇನ್ನು ಸ್ವಲ್ಪ ನೀರು ಹಾಕಬೇಕು. ಇರೋ ಮಸಾಲೆ ಯಾವುದನ್ನು ವೇಸ್ಟ್ ಮಾಡಬಾರ್ದು. ನೋಡಿ ತಟ್ಟಲ್ಲಿ ಇದ್ದಿದ್ದು ಎಲ್ಲದನ್ನು ತೊಳೆದು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಏನು ಬೇಡ. ಇವಾಗ ಗಟ್ಟಿ ಇದೆ ನೋಡಿ, ಇದನ್ನೆಲ್ಲ ಒಂದು ಸಲ ಕೈ ಆಡ್ಬಿಡ್ತೀನಿ. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಈಗ ನಾವು ನೋಡ್ಕೋಬೋದು. ಉಪ್ಪು ಸರಿಯಾಗಿಲ್ಲದೆ ಹೋದರೆ ಇವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಬೋದು. ಉಪ್ಪೆಲ್ಲ ಕರೆಕ್ಟಾಗಿದೆ. ಈಗ ಒಂದು ಸ್ವಲ್ಪ ಕುದಿ ಹತ್ತಲಿ. ಆನಂತರ ಈಗ ಉರಿ ಜೋರು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕುದಿ ಬಂದಂಗೆ ಆದ ತಕ್ಷಣ ನೋಡಿ ಕುದಿ ಬರ್ತಾ ಇದೆ. ಈಗ ಮೂರು ವಿಷಲ್ ಮಾಡಿಸ್ಕೊಳ್ತೀನಿ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಫುಲ್ಲು ತಣ್ಣಗಾಗಲಿ. ವಿಷಲ್ ಆಗಿದೆ. ಈಗ ನೋಡಿ ಪ್ರೆಷರ್ ಇಳಿದಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ. ತೊಂಡೆಕಾಯಿ ಎಣ್ಣೆಗಾಯಿ ನೋಡಿ ಏನು ಚೆನ್ನಾಗಿ ಬಂದಿದೆ. ನೋಡಿ ನೀವು ಕೂಡ ಇದರ ಅನುಕೂಲ. ಎಲ್ಲರೂ ಎಲ್ಲ ಥರದ್ದು ಎಣ್ಣೆಗಾಯಿ ಮಾಡಿರ್ತಾರೆ, ಆದರೆ ವಿಶೇಷವಾಗಿ ಇವತ್ತು ತೊಂಡೆಕಾಯಿ ಎಣ್ಣೆಗಾಯಿ ತೋರಿಸಿದ್ದೀನಿ.
ಇದು ಸಖತ್ತಾಗಿರುತ್ತೆ. ಇದು ಅನ್ನಕ್ಕೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಚಪಾತಿ ಕಲಸಿಟ್ಟಿದ್ದೀನಿ. ಇದಕ್ಕೆ ಬಿಸಿ ಬಿಸಿ ಚಪಾತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಚೆನ್ನಾಗಿದೆ. ಅನ್ನ ಕೂಡ ಮಾಡಿದ್ದೀನಿ ನೋಡಿ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಕೆಳಗಡೆಯಿಂದ ಬೇಕಾದರೂ ತೆಕ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ.